ಪರಮಾಣು ಶಸ್ತ್ರಗಳಿರ್ತಕ್ಕಂಥ ದೇಶ ದಿವಾಳಿ ಆಗಬಾರ್ದು. ಅಕಸ್ಮಾತ್ ದಿವಾಳಿ ಆಗ್ಬಿಟ್ರೆ ಯಾರೋ ಪುಂಡ್ರು ಉಗ್ರರು ಇವ್ರ ಕೈಲಿ ಪರಮಾಣು ವಸ್ತುಗಳು ಹೊರಟೋಗ್ಬಿಡ್ತವೆ, ಆಮೇಲೆ ಜಗತ್ತಿಗೆ ನಾಶ ಆಗೋಗುತ್ತೆ ಅಂತ ಹೇಳಿ ಎಲ್ಲ ದೇಶಗಳು ಹೆದರ್ಕೊಂಡು ಅವ್ರಿಗೆ ಭಿಕ್ಷೆ ಹಾಕೋದು, ಮತ್ತೆ ತಿರ್ಗಾ ಭಿಕಾರಿ ಆಗೋದು ಪಾಕಿಸ್ತಾನ. ಇದೇ ನಡ್ಕೊಂಡ್ ಬರ್ತಾ ಇದೆ. ಜಗತ್ತು ಅವ್ರಿಗೆ ಭಿಕ್ಷಾಪಾತಿಗೆ ದುಡ್ಡು ಆಗ್ತಲೇ ಬರ್ತಾ ಇದೆ. ಯಾಕೆ ಕಾರಣಕ್ಕೋಸ್ಕರ? ಈ ಪರಮಾಣು ವಸ್ತುಗಳಿದಾವೆ ಅನ್ನೋ ಕಾರಣಕ್ಕೋಸ್ಕರ. ಯಾರ ಕಾರಣದಿಂದ ಅದಾಗಿದ್ದು? ಇಂದಿರಾ ಗಾಂಧಿ ಕಾರಣದಿಂದ. ನಾವು ಯುದ್ಧ ಪೀಪಾಸುಗಳಲ್ಲ, ನಾವು ಡೆವಲಪ್ಮೆಂಟ್ ಮಾಡಲಲ್ಲಿ ಹೋಗ್ತಾ ಇರ್ತಕ್ಕಂಥ ಸರ್ಕಾರವನ್ನು ನಾವು ಇಡೀ ಜಗತ್ತಿಗೆ ಕೊಟ್ವಿ. ನಮ್ಮ ಮೇಲೆ ಅಟ್ಯಾಕ್ ಆದಾಗ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ, ಹೋಗಿ ಸೊಂಟ ಮುರಿದು ಬರ್ತೀವಿ. ನಾವು ಕಾಲು ಕೆರ್ಕೊಂಡು ಯಾರ ಮೇಲೂ ಹೋಗೋದಿಲ್ಲ. ಈ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ಕೊಡಬೇಕಾಗಿತ್ತು, ಭಾಳ ಚೆನ್ನಾಗಿ ಕೊಟ್ಟಿದ್ದೀವಿ. ನಮಸ್ತೆ, HNC ಲೈವ್ಗೆ ಸ್ವಾಗತ. ನಾನು HN ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ, HNC ಲೈವನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರುಗಳಿಗೆ, ಬಂಧುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಈ ಕಾಂಗ್ರೆಸ್ ಅವರು ಪಾಕಿಸ್ತಾನದವರು ಒಂದೇ ರೀತಿ ರೀ, ಮಕ ಕಿತ್ತೋದಂಗೆ ಒದೆ ಬಿದ್ದಿದ್ರು ತಿರ್ಗಾ ಎದ್ದು ನಿಂತ್ಕೊಂಡು ನಮಗೇನೂ ಆಗಿಲ್ವೇನೋ ಅಂಥೇಳಿ ನಗ್ನಗ್ತಾ ನಿಂತಿರ್ತಾರೆ. ನೋಡಿ ಈ ಪಾಕಿಸ್ತಾನದ ಕತೆ. ಭಾರತ ಎಡೆಮುರಿ ಕಟ್ಟಿ ಬಾರಿಸ್ತು ಪಾಕಿಸ್ತಾನಕ್ಕೆ. ಒಳಗಡೆಗೆ ನುಗ್ಗಿ ನಮ್ಮ ಇಂಡಿಯನ್ ಏರ್ಫೋರ್ಸು 9 ಉಗ್ರರ ನೆಲೆಗಳನ್ನ ಮುಖಾಮುತ್ತಿಲ್ದಂಗೆ ನಾಶ ಮಾಡ್ತು. ಅದಾದಮೇಲೆ ಅವ್ರು ವಾಪಸ್ಸು ನಮ್ಮ ಕಡೆಗೆ ಗುರಿ ಇಟ್ಟು ಹೊಡೆಯೋಕೆ ಹೋಗಿದ್ದಕ್ಕೆ ಅವರ 11 ನೌಕಾನೆಲೆಗಳನ್ನ ನಾಶ ಮಾಡ್ತು. ಕಂಪ್ಲೀಟ್ಲಿ ಡೆಸಿಮೇಟೆಡ್. ಇಷ್ಟಾದ್ರೂ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ವಿಕ್ಟರಿ ಸ್ಪೀಚ್ ಮಾಡ್ತಾರೆ, ನಾವೇ ಗೆದ್ದುಬಿಟ್ಟಿದ್ದೀವಿ ಅಂತಾರೆ. ಅದೇ ರೀತಿ ಕಾಂಗ್ರೆಸ್ ಅವ್ರದ್ದು. ಈ ಕಾಂಗ್ರೆಸ್ ಕತೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, 2014 ಆದಮೇಲೆ ಮೋದಿ ಮೇಲೆ ಯಾರನ್ನಾದರೂ ಎದುರುಗಡೆ ನಿಲ್ಲಿಸಬೇಕು ಅಂತ ಅವ್ರಿಗೆ ಕಾತ್ರ, ಬಟ್ ಆಗ್ತಾ ಇಲ್ಲ. ರಾಹುಲ್ ಗಾಂಧಿನ ಮೋದಿ ಮುಂದೆ ಬೆಳೆಸಬೇಕು ಅಂತೇಳಿ 10 ಸರಿ ಅವ್ರನ್ನ ಲಾಂಚ್ ಮಾಡಿದ್ರು, ಅವ್ರ ಅಮ್ಮ ಎಲ್ಲ ಸೇರಿಕೊಂಡು. ಅದು ತುಸ್ಪಟಾಕಿ ಆಗೋಯ್ತು ಮೋದಿಯವ್ರ ಮುಂದೆ. ಇನ್ನು ರಾಹುಲ್ ಗಾಂಧಿನ ಲಾಂಚ್ ಮಾಡೋಕ್ಕಾಗೋದೇ ಇಲ್ಲ ಅಂದ್ಕೊಂಬಿಟ್ಟಾರೆ ಕಾಂಗ್ರೆಸ್ ಅವರು. ಈ ಯುದ್ಧದ ಸಂದರ್ಭದಲ್ಲಿ ಏನಾಯಿತು, ಮೊನ್ನೆ ಏನು ಸೀಸ್ ಫೈರು ಅಥವಾ ಪಾಸ್ ಅಂತ ಏನು ನಡೀತು, ಅದನ್ನು ಹಿಡ್ಕೊಂಡು ಈಗ ಇಲ್ಲ ಮೋದಿಗಿಂತ ಇಂದಿರಾ ಗಾಂಧಿ ಗ್ರೇಟ್ ಆಗಿದ್ರು ಅಂತೇಳಿ ಒಂದು ವರ್ಷ ಶುರು ಮಾಡೋರೆ. ರಾಹುಲ್ ಗಾಂಧಿದು ಮಿಸೈಲ್ ಫ್ಲಾಪ್ ಆಯ್ತಲ್ಲ, ಈಗ ಉಳಿದಿರೋ ಒಂಚೂರು ಮಾನ ಉಳಿಸ್ಕೊಳ್ಳೋಕ್ಕೋಸ್ಕರ ಇಂದಿರಾ ಗಾಂಧಿ ಹೆಸರು ತಗೊಂಬಂದು ಇಂದಿರಾ ಗಾಂಧಿಗೆ ಇದ್ದಿದ್ದ ಮರ್ಯಾದೆನೂ ತೆಗಿತಾವ್ರೆ. ಯಾಕೆ ಮರ್ಯಾದೆ ತೆಗಿತಾವ್ರೆ ಅಂತ ಹೇಳಿದ್ರೆ, ನೋಡಿ ಇದ್ದಕ್ಕಿದ್ದಂಗೆ 3-4 ದಿವಸದಿಂದ ಏನಾಗಿದೆ ಕಾಂಗ್ರೆಸ್ದು ಕತೆ. ಇಂದಿರಾ ಗಾಂಧಿ ಐರನ್ ಲೇಡಿ ರೀ, ಅಮೇರಿಕಾಗೂ ಬಗ್ಗಿರಲಿಲ್ಲ ರೀ, ಹೋಗಿ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿಬಿಟ್ರು ರೀ, ಬಾಂಗ್ಲಾದೇಶನ ಸಪ್ರೇಟ್ ಮಾಡಿಬಿಟ್ರು ರೀ, ಮೋದಿ ನೋಡಿ ಸೀಸ್ಫೈರ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ. ಅದಕ್ಕೆ ಏನಾಗೋಯ್ತು, ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಎಲ್ಲರೂ ಇಂದಿರಾ ಗಾಂಧಿ ಕಥೆನೇ ಡಿಗ್ ಮಾಡೋಕ್ಕೆ ಶುರು ಮಾಡಿದ್ರು. ನಾವೆಲ್ಲ ಶುರು ಮಾಡಿದ್ವಿ, ಏನೇನು ಮಾಡಿದ್ರು ಇಂದಿರಾ ಗಾಂಧಿ ಆ ಟೈಮಲ್ಲಿ ಅಂತೇಳಿ. ನೋಡಿದ್ರೆ ಆ ಮಹಾತಾಯಿ ಮಾಡೋದು ಒಂದೊಂದ ಎರಡೆರಡ ದೇಶಕ್ಕೆ ಅನಾಹುತಗಳು. ಮೋದಿಯವ್ರನ್ನ ಕಂಪೇರ್ ಮಾಡ್ತಾರೆ ಅಂದರೆ ಇಂದಿರಾ ಗಾಂಧಿಗೆ. ನೋಡಿ, ಇಂದಿರಾ ಗಾಂಧಿ ಮಾಡಿದ ಅವತ್ತು ಕೆಲವು ತಪ್ಪುಗಳು ಹೇಗೆ ಕೇವಲ ಭಾರತನಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಇವತ್ತು ಮಾರಕ ಆಗೋಗಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಆಗ ಪರಮಾಣು ಟೆಸ್ಟ್ಗಳನ್ನೆಲ್ಲ ಮಾಡ್ತಿತ್ತು, ಪರಮಾಣು ದೇಶ ಆಗಿ ಹೊರಹೊಮ್ತಾ ಇತ್ತು. 1982ರಲ್ಲಿ ಮತ್ತು 84ರಲ್ಲಿ ಇಸ್ರೇಲ್ ಇಂದಿರಾ ಗಾಂಧಿಯವ್ರನ್ನ ಕೇಳ್ಕೊಂತು, ನಾವು ನಿಮ್ಮ ಜೊತೆ ನಿಂತ್ಕೊತೀವಿ, ಬನ್ನಿ ಇಬ್ಬರು ಒಟ್ಟಿಗೆ ಹೋಗಿ ಅವರ ಕಾವಟ ಅಂತ ಹೇಳಿದ್ರೆ ಅವ್ರದ್ದು ಜಾಗ, ಅಣುಬಾಂಬಿಂದು ಸ್ಟೋರ್ ಮಾಡಿದ್ದು, ಅಣುಬಾಂಬಿನ ತಯಾರಿಕೆ ನಡೆದಿದ್ದು, ಆ ಕಾವಟನ ನಾಶ ಮಾಡಬೇಡ, ನಾವು ಮಾಡ್ತೀವಿ ರೀ, ನೀವು ನಮ್ಮ ಜೊತೆ ಬನ್ನಿ ಅಂತೇಳಿ ಇಸ್ರೇಲ್ 2 ಸಾರಿ ಕೇಳ್ಕೊಂತು. ಆದರೆ ಮುಸ್ಲಿಂ ವೋಟ್ ಬ್ಯಾಂಕ್ ಏನಾಗುತ್ತೋ ಅಂತ ಎದುರ್ಕೊಂಬಿಟ್ರು ಇಂದಿರಾ ಗಾಂಧಿ. ಜೊತೆಗೆ ರೊನಾಲ್ಡ್ ರೇಗನ್ ಕೂತಿದ್ದಲ್ಲ ಅಮೆರಿಕದವರು, ಅವರು ಪ್ರೆಷರ್ ಹಾಕ್ಬಿಟ್ರು. ಅಮೆರಿಕ ಪ್ರೆಸಿಡೆಂಟ್ ಇಂದಿರಾ ಗಾಂಧಿಗೆ ನೀವು ಹೋಗ್ಕೂಡ್ದು ಅಂತೇಳಿ. ಅಮೇರಿಕಾಗೆ ಎದುರ್ಕೊಂಡು, ಮುಸ್ಲಿಂ ವೋಟ್ ಬ್ಯಾಂಕಿಗೆ ಎದುರ್ಕೊಂಡು ಅವತ್ತು ಇಸ್ರೇಲ್ ಜೊತೆ ಹೋಗೋಕ್ಕೆ ಒಪ್ಪಲಿಲ್ಲ ಇಂದಿರಾ ಗಾಂಧಿ. ನೋಡಿ, ಇಸ್ರೇಲ್ ಆಗಲೇ ಇದನ್ನು ಮಾಡಿ ತೋರಿಸ್ಬಿಟ್ಟಿತ್ತು. ಎಲ್ಲಿ? ಇರಾಕಲ್ಲಿ ಆಗ ಸದ್ದಾಮ್ ಹುಸೇನು ಪರಮಾಣುಗಳ ಶಸ್ತ್ರಾಸ್ತ್ರನ ತಯಾರಿಸೋಕೆ ಹೋಗಿದ್ದ ವಿಷಯ ಗೊತ್ತಾಗಿ ಆ ಜಾಗಕ್ಕೆ ಹೋಗಿ ಹೇಗೆ ಇಸ್ರೇಲು ಹೊಡೆದಿತ್ತು ಅಂತ ಹೇಳಿದ್ರೆ 1981ರಲ್ಲಿ ಯಾವ ರೀತಿ ಅಲ್ಲಿ ಅಟ್ಯಾಕ್ ಮಾಡಿ ಅದನ್ನು ನಾಶ ಮಾಡಿತ್ತು ಅಂತ ಹೇಳಿದ್ರೆ, ಸದ್ದಾಮ್ ಹುಸೇನ್ ಬದುಕಿರೋವರೆಗೂ ಇನ್ನೊಂದು ಸರಿ ಪರಮಾಣು ಬಾಂಬ್ಗಳನ್ನ ಮಾಡೋಕೆ ಹೋಗ್ತೀನಿ ಅಂತೇಳಿ ಸುದ್ದಿ ಎತ್ತಿರಲಿಲ್ಲ, ಮುಚ್ಚಲು ಬಿಟ್ಟಿರಲಿಲ್ಲ. ಅಂಥ ಹೊಡೆದಿತ್ತು ಇಸ್ರೇಲ್ ಇರಾಕಲ್ಲಿ. ಈಗಾಗಲೇ ಮಾಡಿ ತೋರಿಸಿತ್ತು ಜಗತ್ತಿಗೆ, ಬಂದು ಹೇಳಿತ್ತು ಭಾರತಕ್ಕೆ, ನಾವು ಮಾಡಿ ತೋರಿಸಿದ್ದೀವಿ ರೀ, ನಮ್ಮ ಮತ್ತೆ ಇಲ್ಲಿ ಬಂದು ಮಾಡ್ತೀವಿ, ನಮ್ಮ ಜೊತೆ ನಿಂತ್ಕೊಳ್ಳಿ ಅಂತೇಳಿ. ಇಂದಿರಾ ಗಾಂಧಿ ಹೆದರ್ಕೊಂಬಿಟ್ರು. ಅವತ್ತು ಮಾಡಿದ ಆಘಾತ ಹೆಂಗಾಯಿತು ಅಂತ ಹೇಳಿದ್ರೆ, ಇವತ್ತೊಬ್ಬ ಪರಮಾಣು ಶಕ್ತಿಶಾಲಿ ರಾಷ್ಟ್ರ ಅಂತೇಳಿ ಇಡೀ ಜಗತ್ತಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದೆ ಪಾಕಿಸ್ತಾನ.
ಇಡೀ ಜಗತ್ತು ಒಂದು ಸ್ವಲ್ಪ ಆತಂಕಕ್ಕೊಳಗಾಗಿದೆ. ನೋಡಿ, ಪಾಕಿಸ್ತಾನ ಒಂದು ಸರಿ ಅಲ್ಲ, 2 ಸರಿ ಅಲ್ಲ, 24 ಸರಿ ದಿವಾಳಿ ಆಗಿತ್ತು. 24 ಸರಿ ದಿವಾಳಿ ಅಂಚಿಗೆ ಹೋಗಿ ನಿಂತಿತ್ತು. ಜಗತ್ತು ಅದನ್ನು ದಿವಾಳಿ ಅಂಚಿಂದ ಬೇಲೌಟ್ ಮಾಡ್ತು. ಯಾಕೆ ಬೇಲೌಟ್ ಮಾಡ್ತು ಗೊತ್ತಾ? ಪರಮಾಣು ಶಸ್ತ್ರಗಳಿರ್ತಕ್ಕಂಥ ದೇಶ ದಿವಾಳಿ ಆಗಬಾರ್ದು. ಅಕಸ್ಮಾತ್ ದಿವಾಳಿ ಆಗ್ಬಿಟ್ರೆ ಯಾರೋ ಪುಂಡ್ರು ಉಗ್ರರು ಇವ್ರ ಕೈಲಿ ಪರಮಾಣು ವಸ್ತುಗಳು ಹೊರಟೋಗ್ಬಿಡ್ತವೆ, ಆಮೇಲೆ ಜಗತ್ತಿಗೆ ನಾಶ ಆಗೋಗುತ್ತೆ ಅಂತ ಹೇಳಿ ಎಲ್ಲ ದೇಶಗಳು ಹೆದರ್ಕೊಂಡು ಅವ್ರಿಗೆ ಭಿಕ್ಷೆ ಹಾಕೋದು, ಅವ್ರನ್ನ ಭಿಕಾರಿಯಿಂದ ಬೇಲೌಟ್ ಮಾಡೋದು, ಮತ್ತೆ ತಿರ್ಗಾ ಭಿಕಾರಿ ಆಗೋದು ಪಾಕಿಸ್ತಾನ. ಇದೇ ನಡ್ಕೊಂಡ್ಬರ್ತಾ ಇದೆ. ಜಗತ್ತು ಅವ್ರಿಗೆ ಭಿಕ್ಷಾಪಾತ್ರಕ್ಕೆ ದುಡ್ಡು ಆಗ್ತಲೇ ಬರ್ತಾ ಇದೆ. ಯಾಕೆ ಕಾರಣಕ್ಕೋಸ್ಕರ? ಈ ಪರಮಾಣು ವಸ್ತುಗಳಿದ್ದಾವೆ ಅನ್ನೋ ಕಾರಣಕ್ಕೋಸ್ಕರ. ಯಾರ ಕಾರಣದಿಂದ ಅದಾಗಿದ್ದು? ಇಂದಿರಾ ಗಾಂಧಿ ಕಾರಣದಿಂದ. ಇಂದಿರಾ ಗಾಂಧಿ ಅವತ್ತೇನಾದರೂ ಇಸ್ರೇಲ್ ಕೈ ಜೋಡಿಸಿದ್ರೆ ಪಾಕಿಸ್ತಾನ ಅವತ್ತೇನೇ ಪರಮಾಣು ವಸ್ತುಗಳೆಲ್ಲ ನಾಶ ಆಗೋಗವು. ಭಿಕಾರಿ ಪಾಕಿಸ್ತಾನ ಇಷ್ಟೊತ್ತಿಗೆ ಇರ್ತಲೇ ಇರಲಿಲ್ಲ ರೀ. ಇದು ಇಂದಿರಾ ಗಾಂಧಿ ಮಾಡಿದ ಮಹೋಪಕಾರ ನಮ್ಮ ದೇಶಕ್ಕೆ ಅಥವಾ ಜಗತ್ತಿಗೆ. 1971ನೇ ವಾರ 8 ದಿವಸದಲ್ಲಿ ಗೆದ್ದುಬಿಟ್ರು ಇಂದಿರಾ ಗಾಂಧಿ. ಉಕ್ಕಿನ ಮಹಿಳೆ ಅಂತ ಹೇಳ್ತಾರೆ ಕಾಂಗ್ರೆಸ್ಸವರು. ಸ್ವಲ್ಪ ಹಿಸ್ಟ್ರಿ ಓದ್ಕೊಂಬರ್ಬೇಕು ಕಾಂಗ್ರೆಸ್ಸವರು. ಮಾನ ಮರ್ಯಾದೆ ಇದ್ರೆ ಮಾತಾಡೋದಿಲ್ಲ. 1971ರಲ್ಲಿ ಏನ್ರಿ ಆಯಿತು? ಎಷ್ಟು ಅನ್ಯಾಯ ಆಯಿತು ಭಾರತಕ್ಕೆ? ಅದು ಕೇವಲ 8 ದಿವಸದಲ್ಲಿ ಯುದ್ಧ ನಡೆದಿದ್ದಲ್ಲ, ಅದಕ್ಕೆ ಮುಂಚೆ ಹಲವಾರು ತಿಂಗಳುಗಳ ಕಾಲ ಪ್ರಾಕ್ಸಿ ವಾರ್ ನಡೆದಿತ್ತು. ಯಾವಾಗ ಮುಜಿಬುರ್ ರೆಹಮಾನು, ಅವನು ಆಗಿನ ಈಸ್ಟ್ ಪಾಕಿಸ್ತಾನ ಅಥವಾ ಈಗಿನ ಬಾಂಗ್ಲಾದೇಶ ಅಂತ ಹೇಳ್ತಾರೆ, ಅಲ್ಲಿನ ಅವಾಬಿ ಲೀಗ್ನ ಅಧ್ಯಕ್ಷ, ಅಲ್ಲಿ ಪಾರ್ಲಿಮೆಂಟಲ್ಲಿ ಅನೇಕ ಸೀಟ್ಗಳನ್ನ, ಅತಿ ಹೆಚ್ಚು ಸೀಟ್ಗಳನ್ನ ಗೆದ್ದಿದ್ದಾಗ ಪಶ್ಚಿಮ ಪಾಕಿಸ್ತಾನದಲ್ಲಿ ಯಹಿಯಾ ಖಾನ್ ಏನು ಹೇಳಿದ್ರು, ಬಾ ಮಾತುಕತೆಗೆ ಬಾ, ನಿನ್ನನ್ನು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಕರೆಸ್ಕೊಂಡು ಇಸ್ಲಾಮಾಬಾದಲ್ಲಿ ಅವನ ಜೈಲಿಗೆ ಹಾಕಿದ್ರು ಮುಜಿಬುರ್ ರೆಹಮಾನ್ನ. ಆಗ ಇಲ್ಲಿ ವಿದ್ರೋಹ ಶುರುವಾದಾಗ ಬಾಂಗ್ಲಾ ಪ್ರದೇಶದಲ್ಲಿ ಪಾಕಿಸ್ತಾನ, ವೆಸ್ಟ್ ಪಾಕಿಸ್ತಾನ ಸೈನ್ಯ ಹೋಗಿ ತನ್ನದೇ ಇನ್ನೊಂದು ಪ್ರಾಂತ್ಯ ಈಸ್ಟ್ ಪಾಕಿಸ್ತಾನದಲ್ಲಿ ಅಂದರೆ ಬಾಂಗ್ಲಾದೇಶದಲ್ಲಿ ಜನಗಳ ಮೇಲೆ ಹತ್ಯೆ ಮತ್ತು ಅತ್ಯಾಚಾರ ಮಾಡಲಿಕ್ಕೆ ಶುರು ಮಾಡ್ತು. ಸುಮಾರು 30 ಲಕ್ಷ ಬಾಂಗ್ಲಾದೇಶದ ಪಾಕಿಸ್ತಾನಿ ನಾಗರಿಕರನ್ನ ಹತ್ಯೆ ಮಾಡ್ತು. ತನ್ನದೇ ದೇಶದ ನಾಗರಿಕರನ್ನ 30 ಲಕ್ಷ ಜನರ ಹತ್ಯೆ ಆಯಿತು. 10 ಲಕ್ಷ ಹೆಣ್ಣುಮಕ್ಕಳ ಅತ್ಯಾಚಾರವನ್ನು ಮಾಡ್ತು. ಭಾರತದ ಸೈನಿಕರು ಕೂಡ ಮುಕ್ತಿ ಮೋರ್ಚಾ ಹೆಸರೊಳಗಡೆಗೆ ಬಾಂಗ್ಲಾದಲ್ಲಿ ನಿಂತ್ಕೊಂಡು ಅಲ್ಲಿ ಜನಗಳ ಸಹಾಯಕ್ಕೆ ನಿಲ್ತಕ್ಕಂಥ ಪ್ರಸಂಗ ಬಂತು. ಸುಮಾರು 2 ಕೋಟಿ ಜನ ರೆಫ್ಯೂಜಿಗಳು ಭಾರತಕ್ಕೆ ನುಗ್ಗಿದ್ರು. ಬಾಂಗ್ಲಾದಿಂದ 2 ಕೋಟಿ ರೆಫ್ಯೂಜಿಗಳು, ಅವ್ರನ್ನ ಸಾಕ್ತಕ್ಕಂತಹ ಹಣೆ ಬರ ನಮಗೆ ಬಂದ್ಬಿಡ್ತು. ಅದಾದಮೇಲೆ ಪಾಕಿಸ್ತಾನ ಎಡವಟ್ಟು ಮಾಡ್ತು, ಪಶ್ಚಿಮ ಭಾಗದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೋಯ್ತು. ನಮಗೇನು ಬೇರೆ ದಾರಿಲಿಲ್ಲ, ನಾವು ಅಟ್ಯಾಕ್ ಮಾಡಿದ್ವಿ, 8 ದಿವಸದಲ್ಲಿ ಯುದ್ಧ ಗೆದ್ವಿ. ಇದನ್ನು ಕ್ರೆಡಿಟ್ ಕೊಡೋಣ ಇಂದಿರಾ ಗಾಂಧಿ ಅವರಿಗೆ. ಅದಾದಮೇಲೆ ಏನಾಯಿತು? 93,000 ಜನ ಸೈನಿಕರು, ಪಾಕಿಸ್ತಾನ ಸೈನಿಕರು ಸರೆಂಡರ್ ಆಗಿದ್ರಲ್ಲ ಭಾರತಕ್ಕೆ. ಇವ್ರನ್ನ ಸುಮಾರು 5-6 ತಿಂಗಳು ನಾವು ಸಾಕಿದ್ವಿ. ಯಾವ 93,000 ಜನ ಸೈನಿಕರು? ಬಾಂಗ್ಲಾದೇಶದ ಪ್ರದೇಶದಲ್ಲಿ ಯಾರು 30 ಲಕ್ಷ ಅಲ್ಲಿನ ಬಂಗಾಲಿಗಳ ಹತ್ಯೆ ಮಾಡಿದರು, ಯಾರು 10 ಲಕ್ಷ ಹೆಣ್ಮಕ್ಳ ಮಾನಹಾನಿ ಮಾಡಿದರು, ಅಂತಹ ರಾಕ್ಷಸರನ್ನ ನಾವು ಸುಮಾರು 5-6 ತಿಂಗಳು ಸಾಕಿದ್ವಿ. 93,000 ಜನನ ಯಾರ ದುಡ್ಡಲ್ಲಿ? ಭಾರತದ ಬಡ ಜನರ ತೆರಿಗೆ ದುಡ್ಡಲ್ಲಿ ರೀ. ಇದು ಇಂದಿರಾ ಗಾಂಧಿ ಮಾಡಿದ್ದ ಘನ ಕಾರ್ಯ. ಅದಕ್ಕೋಸ್ಕರ ಬಾಂಗ್ಲಾ ಟ್ಯಾಕ್ಸ್ ಅಂತ ಅವಾಗ ಹಾಕೋರು, ಬಾಂಗ್ಲಾ ಸರ್ಚಾರ್ಜ್ ಅಂತ ಇಂದಿರಾ ಗಾಂಧಿ ಹಾಕೋರು ನಮ್ಮ ಜನಗಳ ಮೇಲೆ. 2 ಕೋಟಿ ಜನ ರೆಫ್ಯೂಜಿಗಳೇನು ಬಂದಿದ್ರಲ್ಲ, ನೀವು ಒಪ್ಪಂದ ಮಾಡ್ಕೊ ಅವನ್ನೆಲ್ಲ ವಾಪಸ್ ಕಳಿಸ್ಬೇಕು ತಾನೆ. ಒಬ್ಬರನ್ನು ವಾಪಸ್ ಕಳಿಸ್ಲಿಲ್ಲ. ಆ 2 ಕೋಟಿ ಜನನು ನಾವೇ ಸಾಕ್ತಾ ಇದ್ದೀವಿ. ಜಯಪ್ರಕಾಶ್ ನಾರಾಯಣ್ 1975ರಲ್ಲಿ ಸಂಪೂರ್ಣ ಆಂದೋಲನ ಅಂತೇಳಿ ಒಂದು ದೊಡ್ಡ ಆಂದೋಲನ ಶುರು ಮಾಡಿಬಿಟ್ರು ಇಡೀ ದೇಶದಲ್ಲಿ. ಕಾರಣ ಅದಕ್ಕೆ ಹಲವಾರು ಕಾರಣಗಳಿರ್ತದೆ. ಮೇಯ್ನ್ ಕಾರಣ ಏನು ಅಂತ ಹೇಳಿದ್ರೆ 1971ರಿಂದ 75ರವರೆಗೆ ಯಾವ ಮಟ್ಟದಲ್ಲಿ ಭಾರತ ನರಕ ಆಗಿತ್ತು ಅಂತ ಹೇಳಿದ್ರೆ, ವಿಪರೀತ ಬೆಲೆಗಳು ಜಾಸ್ತಿ ಆಗಿತ್ತು, ವಿಪರೀತ ಟ್ಯಾಕ್ಸ್ಗಳು ಜಾಸ್ತಿ ಆಗಿತ್ತು, ಬಡ ಜನರ ರಕ್ತ ಹೀರ್ತಾ ಇತ್ತು ಸರ್ಕಾರ. ಯಾವ ಕಾರಣಕ್ಕೋಸ್ಕರ? ಈ 93,000 ಜನ ರಾಕ್ಷಸನ ಸಾಕೋದಕ್ಕೋಸ್ಕರ. ಜೊತೆಗೆ ಏನು 2 ಕೋಟಿ ಜನ ಓಡ್ ಬಂದಿದ್ರಲ್ಲ ರೆಫ್ಯೂಜಿಗಳು, ಅವ್ರನ್ನ ಸಾಕೋದಕ್ಕೋಸ್ಕರ ಇಡೀ ಭಾರತ ಬೆಲೆ ತೆರ್ತಾ ಇತ್ತು. ಇದು ಇಂದಿರಾ ಗಾಂಧಿ ಮಾಡಿದ್ದ ಮಹತ್ ಕಾರ್ಯ. ಆಯಿತು, ಸಿಮ್ಲಾ ಒಪ್ಪಂದ ಆಯಿತು ತಾನೆ. ಯೂಶಲಿ ಈ ಥರ ಒಪ್ಪಂದಗಳಲ್ಲಿ ಏನಾಗುತ್ತೆ, ಅವರ ಸೈನಿಕರನ್ನ ಏನಾದರೂ ನಾವು ಸಾಕ್ತಕ್ಕಂಥ ಪರಿಸ್ಥಿತಿ ಬಿದ್ದರೆ ಅದು ಅಷ್ಟು ಖರ್ಚು ವೆಚ್ಚಗಳನ್ನು ಆ ದೇಶದಿಂದ ವಸೂಲಿ ಮಾಡ್ತಾರೆ. ಪಾಕಿಸ್ತಾನ ಕಟ್ಕೊಡ್ಬೇಕಿತ್ತು ಇಷ್ಟು ದುಡ್ಡನ್ನು. ಅದು ಯಾರಪ್ಪನ ಮನೆ ದುಡ್ಡಲ್ಲ, ಅದು ಭಾರತದ ಬಡ ನಾಗರಿಕರ ಟ್ಯಾಕ್ಸಿನ ದುಡ್ಡು. ಪಾಕಿಸ್ತಾನ ಕಟ್ಕೊಡ್ಬೇಕಿತ್ತು. ಅವತ್ತು ಸೋತು ಶರಣಾಗಿದ್ರು, ಕೇಳಿದ ಕಟ್ಕೊಡೋರು. 1 ರೂಪಾಯಿ ಕೇಳಲಿಲ್ಲ ಇಂದಿರಾ ಗಾಂಧಿ. ಹೇಳಿದ್ರು ಚಪ್ಪಡಿ ನಮ್ಮ ಜನಗಳ ತಲೆ ಮೇಲೆ. 1 ರೂಪಾಯಿ ಕೇಳ್ದಂಗೆ ಇಡೀ 93,000 ಜನ ಸೈನಿಕರಿದ್ರಲ್ಲ, ಪಾಕಿಸ್ತಾನ ಸೈನಿಕರು ನಮ್ಮಲ್ಲಿ ಬಂದಿಯಾಗಿರಲ್ಲ, ಎಲ್ಲರನ್ನೂ ವಾಪಸ್ ಕಳಿಸಿದ್ರು. ಅದೇ ಯುದ್ಧದ ಸಂದರ್ಭದಲ್ಲಿ 54 ಜನ ನಮ್ಮ ಭಾರತದ ವೀರ ಯೋಧರುಗಳು ಪಾಕಿಸ್ತಾನ ಕಡೆ ಸಿಗಾಕೊಂಡಿದ್ರು. ಆ 54 ಜನ ವಾಪಸ್ ಕಳ್ಸ್ಕೋಬೇಕಿತ್ತು ತಾನೇ. ಒಬ್ಬರನ್ನೂ ವಾಪಸ್ ಕಳ್ಸ್ಕೊಳ್ಳಿಲ್ಲ ರೀ ಇಂದಿರಾ ಗಾಂಧಿ. ಮೋದಿಯವ್ರಿಗೆ ಕಂಪೇರ್ ಮಾಡ್ತೀರಾ? ಇಂದಿರಾ ಗಾಂಧಿನ ನಾಚಿಕೆ ಆಗಲ್ವಾ ನಿಮಗೆ?
ಮೋದಿಯವರು ಏನು ಮಾಡಿದ್ರು, ಅಭಿನಂದನ್ ಬಾಲಾಕೋಟ್ ಏರ್ ಸ್ಟ್ರೈಕ್ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಸಿಗಾಕೊಂಡಾಗ 48 ಗಂಟೆ ಗಡುವು ಕೊಟ್ಟಿದ್ದು ಇಡೀ ದೇಶಕ್ಕೆ, ಪಾಕಿಸ್ತಾನ ದೇಶಕ್ಕೆ 48 ಗಂಟೆ ಒಳಗಡೆಗೆ ಅಭಿನಂದನ ಕರ್ಕೊಂಬಂದು ಬಿಡಲಿಲ್ಲ ಅಂತ ಹೇಳಿದ್ರೆ ನೋಡ್ಕೋತೀವಿ ಅಂತ ಹೇಳಿ ಪತ್ರಗುಟ್ಟೋಯ್ತು ಪಾಕಿಸ್ತಾನ. 48 ಗಂಟೆ ಒಳಗಡೆಗೆ ತಗೊಂಬಂದು ಗೌರವಯುತವಾಗಿ ಅಭಿನಂದನ ವಾಪಸ್ ಕಳಿಸಿದ್ರು. ಮೊನ್ನೆನೂ ಅಷ್ಟೇನೆ ಒಬ್ಬ BSF ಯೋಧವಾಗ ಆ ಕಡೆ ಸಿಗಾಕೊಂಡಿದ್ರು, ತಂದು ಅವರು ನಮ್ಮ ಕಡೆ ವಾಪಸ್ ತಗೊಂಬಂದು ಬಿಟ್ಟರು. ಇದು ಮೋದಿಯ ಶಕ್ತಿ. ಭಾರತೀಯರ ಒಂದೊಂದು ಜೀವವೂ ಕೂಡ ಅತ್ಯಮೂಲ್ಯ, ಇದು ಮೋದಿಗೆ ಗೊತ್ತು. ಆದರೆ ಇಂದಿರಾ ಗಾಂಧಿ ಗೊತ್ತಿರಲಿಲ್ಲ. 54 ಜನ ನಮ್ಮ ವೀರ ಯೋಧರು ಅವತ್ತು ಯುದ್ಧ ಮಾಡ್ತಾ ಏನು ಪಾಕಿಸ್ತಾನದ ಕೈಲಿ ಸಿಗಾಕೊಂಡಿದ್ರು, ಅವ್ರೇನಾದರೂ ಗೊತ್ತೇ ಇಲ್ಲ ರೀ ಇವತ್ತಿಗೂ ಜಗತ್ತಿಗೆ. ಬದುಕಿದ್ದಾರ, ಸತ್ತಿದ್ದಾರ, ಅವ್ರನ್ನ ಕತ್ತರಿಸಾಕಿದಾರ, ಚಿತ್ರಹಿಂಸೆ ಕೊಟ್ಟಿದ್ದಾರ, ಉಪವಾಸ ಕೆಡವು ಸಾಯಿಸಿದಾರ, ಏನಾಯಿತು ಏನು ಮಾಡಿದ್ರು ಅಂತ ಇವತ್ತಿನ ತನಕನೂ ಗೊತ್ತಿಲ್ಲ. ಅವ್ರ ಕುಟುಂಬದವರು ಅಲ್ದು 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 ಅವರು ಕೈ ಚೆಲ್ಲಿದ್ರು. ಇದು ಇಂದಿರಾ ಗಾಂಧಿ ಮಾಡಿದ ಮಹತ್ ಕಾರ್ಯ. 93,000 ಜನನ ವಾಪಸ್ ಕಳಿಸಿದ್ರು ಪುಕ್ಸಟ್ಟೆ. ನಮ್ಮ 54 ಜನನ ವಾಪಸ್ ಕರ್ಸ್ಕೊಳಕ್ಕಾಗಲಿಲ್ಲ ಇವ್ರ ಕೈಲಿ. ಅದಾದಮೇಲೆ 71ರ ವಾರಲ್ಲಿ ಏನಾಗಿತ್ತು, ನಮ್ಮ ವೀರ ಸೈನಿಕರು ಯುದ್ಧ ಮಾಡ್ತಾ ಪಾಕಿಸ್ತಾನದ 15,000 ಸ್ಕ್ವೇರ್ ಕಿಲೋಮೀಟರ್ನ ಗೆದ್ದು ವಶಪಡಿಸ್ಕೊಂಡಿದ್ರು. 15,000 ಸ್ಕ್ವೇರ್ ಕಿಲೋಮೀಟರ್ ನಮ್ಮ ಸೈನಿಕರು ಗೆದ್ದಿದ್ದ ಜಾಗ ರೀ ಪಾಕಿಸ್ತಾನದ್ದು. ಬರೀ ಗೆದ್ದು ಒಂದು ದಿವಸ ಇಟ್ಕೊಂಡಿದ್ದಲ್ಲ, ಹಲವಾರು ತಿಂಗಳುಗಳ ಕಾಲ ಅದು ಭಾರತದ ಆಡಳಿತದಲ್ಲಿತ್ತು. ಆದರೆ ಒಪ್ಪಂದ ಮಾಡ್ಕೋಬೇಕಾದ್ರೆ ಈ ಮಹಾನಾಯಕಿ ಕೇವಲ ಒಂದು 800 ಸ್ಕ್ವೇರ್ ಕಿಲೋಮೀಟರ್ ಬಿಟ್ಬಿಟ್ಟು ಮಿಕ್ಕಿದ ಎಲ್ಲವನ್ನು ವಾಪಸ್ ಕೊಟ್ಬಿಟ್ರು. ಗೆದ್ದಿದ್ದ್ಯಾರು ನಮ್ಮ ಸೈನ್ಯದವರು, ವಾಪಸ್ ಕೊಟ್ಟಿದ್ದ್ಯಾರು ಇಂದಿರಾ ಗಾಂಧಿಯವರು. ವಾರೇವಾ, ಇದೇ ಪಾಪಿ ಕೆಲಸವನ್ನು 1948ರಲ್ಲಿ ನೆಹರು ಅವರು ಮಾಡಿದರು. ಅವತ್ತು ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಭಾರತೀಯ ಸೈನಿಕರು ಲಾಹೋರ್ವರೆಗೂ ಒಟ್ಟಿಸ್ಕೊಂಡು ಹೋಗಿದ್ರು ಪಾಕಿಸ್ತಾನವನ್ನು ಪುಡಿಗಟ್ಕೊಂಡು. ಗೆದ್ದಿದ್ದು ನಮ್ಮ ಸೈನ್ಯ. ಆದರೆ ಈ ಪುಣ್ಯಾತ್ಮ ನೆಹರು ಆ ಸಂದರ್ಭದಲ್ಲಿ ತಗೊಂಡೋಗಿ ವಿಶ್ವಸಂಸ್ಥೆಗೆ ಹೋಗಿ ಬೇಡದಿರಲಿಲ್ಲ ಆ ಕೆಲಸ. ವಿಶ್ವಸಂಸ್ಥೆಗೆ ಹೋಗಿ POKನ ಕಳ್ಕೊಂಡ್ವಿ. 1/3 ಆಫ್ ದ ಕಾಶ್ಮೀರ್ ವಿ ಲಾಸ್ಟ್. ಇವತ್ತು ನಮ್ಮ ಕೈಲಿಲ್ಲ. ಯಾರ ಕಾರಣಕ್ಕೋಸ್ಕರ? ನೆಹರು ಅವ್ರ ಕಾರಣಕ್ಕೋಸ್ಕರ. ಗೆದ್ದಿದ್ದ್ಯಾರು ನಮ್ಮ ಸೈನಿಕರು, ಸೋತೋದನ್ನು POK ಬಿಟ್ಕೊಟ್ಟಿದ್ಯಾರು? ಇದೇ ನೆಹರು. ಅದೇ 1971 ವಾರಲ್ಲಿ ಗೆದ್ದಿದ್ದ್ಯಾರು 15,000 ಸ್ಕ್ವೇರ್ ಕಿಲೋಮೀಟರ್ನ ನಮ್ಮ ಸೈನಿಕರು. ಪುಕ್ಸಟ್ಟೆ ವಾಪಸ್ ಕೊಟ್ಟಿದ್ದ್ಯಾರು ಇಂದಿರಾ ಗಾಂಧಿಯವರು. ಹೋಗ್ಲಿ, ವಾಪಸ್ ಕೊಡ್ಬೇಕಾದ್ರೆ ಈ POK ಇತ್ತಲ್ಲ, ಅವತ್ತು ಪ್ರಾಬ್ಲಮ್ ಇತ್ತಲ್ಲ, ಅದನ್ನು ವಾಪಸ್ ನಮಗೆ ಕೊಡಿ, ಅವಾಗ ಇದನ್ನು ಬಿಟ್ಕೊಡ್ತೀವಿ ಅಂತ ಕಂಡೀಷನ್ ಹಾಕಿದ್ರ? ಇಲ್ಲ, POKನೂ ವಾಪಸ್ ಬರಲಿಲ್ಲ, ಕಾಶ್ಮೀರ ಪ್ರಾಬ್ಲಮ್ಮು ಸಾಲ್ವ್ ಆಗಲಿಲ್ಲ. ನಾವು ಗೆದ್ದಿದ್ದಂತಹ 14,000 ಚಿಲ್ಲರೆ ಸ್ಕ್ವೇರ್ ಕಿಲೋಮೀಟರ್ನೂ ವಾಪಸ್ ಕೊಟ್ರಿ, 93,000 ಜನನೂ ವಾಪಸ್ ಕೊಟ್ವಿ, ನಮ್ಮ 54 ಜನನೂ ವಾಪಸ್ ಬರಲಿಲ್ಲ. ನಾವು 5-6 ತಿಂಗಳು ಸಾಕಿದ್ವಿ ಅವ್ರನ್ನ. ನಮ್ಮ ಬಡ ಜನರ ತೆರಿಗೆ ದುಡ್ಡಲ್ಲಿ ಹೋಗ್ಲಿ ಅದನ್ನಾದರೂ ವಸೂಲಿ ಮಾಡಲಿಲ್ಲ, ಅದನ್ನು ವಸೂಲಿ ಮಾಡಲಿಲ್ಲ. ದುಡ್ಡು ಹೋಯ್ತು, ಜಾಗನೂ ಹೋಯ್ತು, ಸೈನಿಕರು ಹೋದ್ರು. ನಮಗೆ ಸಿಕ್ಕಿದ್ದೇನ್ರಿ ಆವಾಗ? ಏನು ಸಿಕ್ತು ನಮಗೆ? ಈ ಇಂದಿರಾ ಗಾಂಧಿ ಮಾಡಿದ್ದ ಪಾಪದ ಕೆಲಸದಿಂದ ನಮ್ಗೆ ಏನು ಸಿಗಲಿಲ್ಲ. ಸಿಕ್ಕಿದ್ದೇನು? ಪಕ್ಕದಲ್ಲೊಂದು ದೊಡ್ಡ ಪರಮಾಣು ರಾಷ್ಟ್ರ ಅಂಥೇಳಿ ಆಧಿಪತ್ಯ ಶುರು ಮಾಡ್ತು ಪಾಕಿಸ್ತಾನ. ಯಾರ ಕಾರಣದಿಂದ? ಇಂದಿರಾ ಗಾಂಧಿ ಕಾರಣದಿಂದ. ಇಂದಿರಾ ಗಾಂಧಿನ ಮೋದಿಯವರಿಗೆ ಹೋಲಿಕೆ ಮಾಡ್ತೀರಾ? ಮೋದಿಯವರು ಏನು ಮಾಡಿದ್ರು? ಮೋದಿಯವರು ಪಹಲ್ಗಾಮ್ ಘಟನೆ ನಡೆದ ದಿವಸವೇ ಹೇಳಿದರು. 2 ವಿಚಾರವನ್ನು ಭಾಳ ಹೇಳಿದರು. ಒಂದು, ನಮ್ಮ ಗುರಿ ಇರ್ತಕ್ಕಂಥದ್ದು ಉಗ್ರಗಾಮಿಗಳನ್ನ ಪೋಷಿಸ್ತಾರವ್ರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತೇವೆ, ಪನಿಷ್ಮೆಂಟ್ ಕೊಡ್ತೀವಿ ಅಂತ ಹೇಳಿ. ಆ ರಾಷ್ಟ್ರದ ಮೇಲೆ ಯುದ್ಧ ಘೋಷಣೆ ಮಾಡ್ತೀವಿ ಅಂತ ಹೇಳಿರಲಿಲ್ಲ, ಪನಿಷ್ಮೆಂಟ್ ಕೊಡ್ತೀವಿ ಅಂತ ಹೇಳಿದರು. ಅದಾದಮೇಲೆ ಎರಡನೇದು, ಯಾವ ರೀತಿ ಅಟ್ಯಾಕ್ ಮಾಡಬೇಕು, ಎಲ್ಲಿ ಅಟ್ಯಾಕ್ ಮಾಡಬೇಕು, ಯಾವಾಗ ಮಾಡಬೇಕು, ಯಾವಾಗ ನಿಲ್ಲಿಸಬೇಕು, ಏನು ಮಾಡಬೇಕು, ಎಲ್ಲ ತೀರ್ಮಾನಗಳನ್ನು ಮಿಲಿಟರಿ ತಗೊಳುತ್ತೆ ಅಂತ ಹೇಳಿದರು. ಹಾಕಿದ್ದು ಅಷ್ಟೇ. ಉಗ್ರಗಾಮಿ ನೆಲೆಗಳನ್ನ ಯಾವ್ಯಾವ ನೆಲೆಗಳನ್ನ ಅಟ್ಯಾಕ್ ಮಾಡಬೇಕು ಅಂತ ಹೇಳಿದ್ರು. 9 ನೆಲೆಗಳನ್ನ ಅಟ್ಯಾಕ್ ಮಾಡಿದ್ರು. ಪಾಕಿಸ್ತಾನ ವಾಪಸ್ ಮಾಡಲಿಲ್ಲ ಅಂದರೆ ಅಲ್ಲಿಗೆ ನಿಂತಿರೋದೇನೋ. ಆದರೆ ಪಾಕಿಸ್ತಾನ ನಮ್ಮ ಏರ್ಬೇಸ್ಗಳಿಗೆ ಹೊಡಿಲಿಕ್ಕೆ ಬಂತು, 15 ಕಡೆ ಅಟ್ಯಾಕ್ ಮಾಡಲಿಕ್ಕೆ ಹೋಯಿತು. ಆಗ ಅವರ ವಾಯುನೆಲೆಗಳನ್ನು ನಾಶ ಮಾಡಿತು. ಭಾರತದ ಏರ್ಫೋರ್ಸ್ 11 ನೆಲೆಗಳನ್ನ ನಾಶ ಮಾಡ್ತು. ನೇವಿ ಎಲ್ಲೂ ಸುದ್ದಿಗೆ ಬರಲಿಲ್ಲ, ಭೂಸೇನೆ ಎಲ್ಲೂ ಸುದ್ದಿಗೆ ಬರಲಿಲ್ಲ. ಯಾಕೆ? ನಮಗೆ ಕೊಟ್ಟಿದ್ದಕ್ಕೆ ನಮ್ಮ ರಿಯಾಕ್ಷನ್ ಮಾತ್ರ ಇತ್ತು. ನಾವೇ ಕಾಲು ಕೆದರ್ಕೊಂಡು ಹೋಗಿರಲಿಲ್ಲ. ಎಷ್ಟು ದೊಡ್ಡ ಮಟ್ಟದಲ್ಲಿ ನಾವು ವಿನಾಶವನ್ನು ಮಾಡಿದ್ವಿ ಪಾಕಿಸ್ತಾನದಲ್ಲಿ ಅಂತ ಹೇಳಿದ್ರೆ ಅದನ್ನು ಮಿಲಿಟ್ರಿಯೂ ಹೇಳ್ತದನ್ನು. ನಾವು ಸಕ್ಸಸ್ ಆಗಿದ್ದೀವಿ ನಮ್ಮ ಗುರಿಯಲ್ಲಿ ಅಂತೇಳಿ. ಕೇವಲ ನೋಡಿ, ಒಳಗಿನ ವಿಷಯ ಏನಂತ ಹೇಳಿದ್ರೆ ಕೇವಲ ಸಕ್ಸಸ್ ಆಗಿದೆ ಅಷ್ಟೇ ಅಲ್ಲ, ನಾವು ಅಂದ್ಕೊಂಡಿದ್ದಕ್ಕಿಂತ 300% ಎಕ್ಸ್ಟ್ರಾ ಸಕ್ಸಸ್ ನಮಗೆ ಸಿಕ್ತು. ಎಂಥ ದೊಡ್ಡ ವಿನಾಶ ಆಗೋಗಿದೆ ಪಾಕಿಸ್ತಾನದೊಳಗಡೆಗೆ ಅಂತ ಹೇಳಿದ್ರೆ ಕೆಲವೆಲ್ಲ ವಿಚಾರಗಳನ್ನ ಮಿಲಿಟ್ರಿಯೂ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ, ಸರ್ಕಾರವೂ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ, ನಾವು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ. ಆದರೆ ಒಂದೊಂದೇ ವಿಚಾರಗಳು ಆಚೆ ಕಡೆಗೆ ಬರ್ತಾ ಇದೆ. ನೆನ್ನೆ ಶಿವ ಅರೋರ್ ಅವ್ರದ್ದು ಒಂದು ಆರ್ಟಿಕಲ್ ಬಂದಿದೆ NDTV.in ಅಥವಾ ನ್ಯೂಯಾರ್ಕ್ ಟೈಮ್ಸ್ದೊಂದು ಆರ್ಟಿಕಲ್ ನೋಡಬೇಕು. ನ್ಯೂಯಾರ್ಕ್ ಟೈಮ್ಸು ಅಲ್ಲಿನ ಸ್ಟೇಟ್ ಇಂಟೆಲಿಜೆನ್ಸು ಮತ್ತು ಗೌರ್ಮೆಂಟ್ ಸೋರ್ಸಸ್ನ ಇಟ್ಕೊಂಡು ಆರ್ಟಿಕಲ್ ಮಾಡ್ತೀನಿ. ನೀವು ಆರ್ಟಿಕಲ್ ನೋಡಬೇಕು ಅದನ್ನು. ಪರಮಾಣು ಸಂಗ್ರಹಾಲಯಗಳಲ್ಲಿ ಏನೇನು ಗತಿಯಾಗಿದೆ ಇವತ್ತು ಪಾಕಿಸ್ತಾನದಲ್ಲಿ.
ಯಾವ ರೀತಿಯಲ್ಲಿ ಭೂಕಂಪಗಳಾಗ್ತಿದೆ, ಯಾವ ಕಾರಣಕ್ಕೋಸ್ಕರ ಆಗ್ತಾಯಿದೆ ಅಂಥೇಳಿ. ಏನೇ ಇರಲಿ, ಆ ದೇಶ ಇವತ್ತು ವಿನಾಶ ಆಗುವಂತಹ ಅಂಚಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಭಾರತ ತನ್ನ ಕಾರ್ಯಾಚರಣೆಯಲ್ಲಿ 300% ಸಕ್ಸಸ್ ಆಗಿದೆ. ನಮ್ಮ ಕೆಲಸ ಮುಗೀತು. ನಮ್ಮ ಕೆಲಸ ಇನ್ನೊಂದು ದೇಶವನ್ನು ನಾಶ ಮಾಡಬೇಕು, ಅಲ್ಲಿನ ಜನಗಳನ್ನೆಲ್ಲ ಸರ್ವನಾಶ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ವೇ ಅಲ್ಲ. ಯಾಕೆಂತ ಹೇಳಿದ್ರೆ ಭಾರತ ಜಗತ್ತಿನಲ್ಲಿ ಅತಿ ಪ್ರಾಬಲ್ಯವಾಗಿ ಬೆಳೀತಿರ್ತಕ್ಕಂತಹ ರಾಷ್ಟ್ರ. ಕೈಗಾರಿಕೆ ಒಳಗಡೆಗೆ, ಆರ್ಥಿಕವಾಗಿ ಎಲ್ಲದರನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀತಿರ್ತಕ್ಕಂತಹ ರಾಷ್ಟ್ರ. ಅದಕ್ಕೋಸ್ಕರವೇ ಜಗತ್ತಿನ ಎಲ್ಲ ದೇಶಗಳು ಭಾರತ ಜೊತೆಗೆ ಸಂಬಂಧ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾವೆ. ಇಲ್ಲಿ ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡೋದಕ್ಕೆ ಬರ್ತಾ ಇದ್ದಾವೆ. ನಮ್ಮ ಜೊತೆ ಇಂಪೋರ್ಟ್ ಎಕ್ಸ್ಪೋರ್ಟ್ಗೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾವೆ. ಆದರೆ ನಾವೇನಾದರೂ ಯುದ್ಧ ಪೀಪಾಸು ರಾಷ್ಟ್ರ ಅಂತ ಏನಾದರೂ ನಾವು ತೋರಿಸ್ಕೊಂಡ್ರೆ ಯಾರೂ ನಮ್ಮ ಜೊತೆಗೆ ಬರೋಲ್ಲ ರೀ. ನಮ್ಗೆ ಅದೆಲ್ಲ ಬೇಕಾಗಿರೋದು. ನಾವು ಯುದ್ಧ ಪೀಪಾಸುಗಳಲ್ಲ, ನಾವು ಡೆವಲಪ್ಮೆಂಟ್ ಮಾಡಲಲ್ಲಿ ಹೋಗ್ತಾ ಇರ್ತಕ್ಕಂಥ ಸರ್ಕಾರ ಅದು ನಮ್ಮದು. ಈ ಸಂದೇಶವನ್ನು ನಾವು ಇಡೀ ಜಗತ್ತಿಗೆ ಕೊಟ್ವಿ. ನಮ್ಮ ಮೇಲೆ ಅಟ್ಯಾಕ್ ಆದಾಗ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ, ಹೋಗಿ ಸೊಂಟ ಮುರಿದು ಬರ್ತೀವಿ. ನಾವು ಕಾಲು ಕೆರ್ಕೊಂಡು ಯಾರ ಮೇಲೂ ಹೋಗೋದಿಲ್ಲ. ಈ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ಕೊಡಬೇಕಾಗಿತ್ತು, ಭಾಳ ಚೆನ್ನಾಗಿ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಈವನ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸು ನಾವೇ ತಯಾರಿಸಿರೋ ಎಕ್ವಿಪ್ಮೆಂಟ್ಸ್ ರೀ, ಭಾರತದ ಎಕ್ವಿಪ್ಮೆಂಟ್ಗಳವು. ನೀವು ಆಕಾಶ್ ಇರ್ಬೋದು, ಸ್ವಾತಿ ಇರ್ಬೋದು, D4 ಇರ್ಬೋದು, ಈವನ್ ಬ್ರಹ್ಮಾಸ್ ಕೂಡ ನಾವು ರಷ್ಯಾ ಜೊತೆ ಕೊಲಾಬ್ರೇಷನಲ್ಲಿ ಮಾಡಿದ್ದು. ನಮ್ಮ ಪ್ರಾಡಕ್ಟ್ಗಳು ಇವತ್ತು ನಮ್ಮ ಭಾರತದ ತಯಾರಿಸಲ್ಪಟ್ಟಂತಹ ಡಿಫೆನ್ಸ್ ಎಕ್ವಿಪ್ಮೆಂಟ್ಸು ಇವತ್ತು ಕೇವಲ ಪಾಕಿಸ್ತಾನದ ಒಂದನ್ನೇ ನಾಶ ಮಾಡಲಿಲ್ಲ, ಟರ್ಕಿಯ ಡ್ರೋನ್ಗಳನ್ನ ನಾಶ ಮಾಡಿದ್ವು, ಅಮೇರಿಕದ F-16, GF-17 ನಾಶ ಮಾಡಿದ್ವು, ಚೈನಾದ ರ್ಯಾಡರ್ ಸಿಸ್ಟಮನ್ನೇ ನಾಶ ಮಾಡಿಬಿಟ್ವು. ಅದು ಒಂದೇ ಒಂದು ಕ್ಯಾಜುಯಾಲಿಟಿ ಆಗದೆ ನಮ್ಮ ಸ್ಟ್ರೈಕು 100% ಸಕ್ಸಸ್ ಆಯಿತು. ನಮ್ಮ ಮೇಲೆ ಅವ್ರು ಏನು ಅಟ್ಯಾಕ್ ಮಾಡಿದ್ರಲ್ಲ ಅದನ್ನು 100% ತಡೆದ್ವಿ. ಹಾಗಾಗಿ ಭಾರತದ ಏನು ತಯಾರಿ ಮಾಡಿರ್ತಕ್ಕಂತಹ ಯುದ್ಧ ಸಾಮಗ್ರಿಗಳ ಮೇಲೆ ಇಡೀ ಜಗತ್ತಿಂದ ಇವತ್ತು ಬೇಡಿಕೆ ಬಂದ್ಬಿಟ್ಟಿದೆ. ಇದು ಮೋದಿ ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಇನ್ನು ಜನ್ಮದಲ್ಲೂ ಪಾಕಿಸ್ತಾನ ನಮ್ಮ ಕಡೆಗೆ ಕಣ್ಣೆತ್ತು ನೋಡೋದಿಲ್ಲ. ಆದರೆ ಅವತ್ತು ಇಂದಿರಾ ಗಾಂಧಿಯವ್ರು ಮಾಡಿದ ಕೆಲಸಕ್ಕೆ ಪರಮಾಣು ರಾಷ್ಟ್ರವಾಗಿ ಬೆಳೀತು. ಮೋದಿಯವ್ರನ್ನ ಇಂದಿರಾ ಗಾಂಧಿ ಜೊತೆ ಕಂಪೇರ್ ಮಾಡ್ತೀರಾ? ಹೇಳಿ, ಕಂಪೇರ್ ಮಾಡಿ. ಒಂದೊಂದೇ ಪಾಯಿಂಟ್ಸ್ ಹೇಳ್ತೇನೆ. ಮೋದಿಯವರು ಭಾರತದ ಸೈನಿಕರ ಅಥವಾ ಭಾರತದ ಒಂದೊಂದು ಜೀವವು ಅತ್ಯಮೂಲ್ಯ ಅಂತ ಹೇಳಿ ಅದು ಹಿಂದೆ ಅಭಿನಂದನ್ ಇರ್ಬೋದು, ಈ ಬಾರಿ ನಮ್ಮ BSF ಯೋಧ ಇರ್ಬೋದು, ಎಲ್ಲರನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಬಂದರು. ಮತ್ತು ಒಂದೇ ಒಂದು ಜೀವ ಹೋಗ್ದಂಗೆ ನೋಡ್ಕೊಂಡ್ರು ಭಾರತೀಯರದು. ಆದರೆ ಇಂದಿರಾ ಗಾಂಧಿ ಯಾವ 54 ನಮ್ಮ ವೀರ ಯೋಧರು ಅವ್ರ ಕೈಲಿ ಸಿಗಾಕೊಂಡಿದ್ರು. ಯಾವ ವಿಷಯಕ್ಕೋಸ್ಕರ ಸಿಗಾಕೊಂಡಿದ್ರು? ನಮ್ಮ ದೇಶದ ವಿಷಯದಲ್ಲಿ ಯುದ್ಧ ಮಾಡೋಕ್ಕೋಗಿ ಸಿಗಾಕೊಂಡಿದ್ರು ರೀ. 54 ಜನಗಳನ್ನ ವಾಪಸ್ ಕರ್ತಕ್ಕಂಥ ಪ್ರಯತ್ನವನ್ನೇ ಮಾಡಲಿಲ್ಲ ಇಂದಿರಾ ಗಾಂಧಿ. ಇದು ಇಂದಿರಾ ಗಾಂಧಿಯವ್ರಿಗೂ ಮೋದಿಯವ್ರಿಗೂ ನಮ್ಮ ಭಾರತೀಯರ ಜೀವದ ಬಗ್ಗೆ ಇದ್ದಂತಹ ವ್ಯತ್ಯಾಸ. ಇದಾದ ಮೇಲೆ ಹೇಳಿದೆ ನಾನು ಆಗಲೇ, 82ರಲ್ಲಿ 84ರಲ್ಲಿ ಅಮೇರಿಕದ ಬೆದರಿಕೆಗೆ ಬಗ್ಗಿದ್ರು ಇಂದಿರಾ ಗಾಂಧಿ. ಆದರೆ ಮೋದಿ ಅಮೇರಿಕವನ್ನ ಕೇರೇ ಮಾಡಲಿಲ್ಲ. ಅದೊಂಥರ ಬಡ್ಕೊತಾ ಇರುತ್ತೆ ಟ್ರಂಪ್, ಅದನ್ನು ಯಾರೂ ಕೇರ್ ಮಾಡಲ್ಲ ರೀ ಇವಾಗ. ಇವತ್ತಾಗಲೇ ನೋಡಿ, ಮೊನ್ನೆ ಹೇಳಿದ್ರು ನಾನೇ ಮಧ್ಯಸ್ಥಿಕೆ ಮಾಡಿದೆ ಅಂತ ಹೇಳಿದ್ರು, ಆಗಲೇ ನಿನ್ನೆ ಉಲ್ಟಾ ಹೊಡಿತಾವ್ರೆ ಭಾರತ ಮುಖ ಕೆತ್ತದ ಮೇಲೆ. ಇಲ್ಲ ನಾನೇನು ಮಧ್ಯಸ್ಥಿಕೆ ಮಾಡಲಿಲ್ಲ, ಜಸ್ಟ್ ಹೆಲ್ಪ್ ಮಾಡಿದೆ ಅಂಥೇಳಿ. ಯಾರು ನಂಬ್ತಾರೆ ಅದನ್ನು? ಭಾರತ ಅಂತೂ ಅಮೇರಿಕವನ್ನು ಕೇರೇ ಮಾಡ್ತಾ ಇಲ್ಲ. ನಾವು S-400ನ ತಗೋಬೇಕಾದ್ರೆ ಅಮೇರಿಕ ಹೇಳ್ತು ನೀವು S-400 ತೊಗೋಬಾರ್ದು, ತೊಗೊಂಡೆ ನಿಮಗೆ ಸ್ಯಾಂಕ್ಷನ್ನ ಮಾಡಿಬಿಡ್ತೀವಿ ಅಂತೇಳಿ. ಭಾರತ ಕೇರೇ ಮಾಡಲಿಲ್ಲ. ಅದಾದಮೇಲೆ ರಷ್ಯಾ ಯುಕ್ರೇನ್ ವಾರ್ ಶುರುವಾದಾಗ ಅಮೇರಿಕ ಹೇಳ್ತು ರಷ್ಯಾ ಜೊತೆ ನೀವೇನಾದರೂ ಸಂಬಂಧ ಬೆಳೆಸ್ಕೊಂಡ್ರೆ ಆಯಿಲ್ನ ಖರೀದಿ ಮಾಡಿದ್ರೆ ನಿಮ್ಮ ಮೇಲೆ ಸ್ಯಾಂಕ್ಷನ್ ಆಗ್ತೀವಿ ಅಂತೇಳಿ. ಭಾರತ ಕೇರೇ ಮಾಡಲಿಲ್ಲ. ಆಯಿಲ್ನ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡ್ತು ರಷ್ಯಾ ಜೊತೆಗೆ. ಅದಾದಮೇಲೆ ಇರಾನ್ ಮೇಲೆ ಏನು ಸ್ಯಾಂಕ್ಷನ್ ಆಗ್ತು ಅಮೇರಿಕ, ಆವಾಗ ಹೇಳ್ತು ಭಾರತಕ್ಕೆ ನೀವೇನಾದರೂ ಇರಾನ್ ಜೊತೆ ಏನಾದರೂ ಆಯಿಲ್ ಸಂಬಂಧ ಇಟ್ಕೊಂಡ್ರೆ ನಿಮ್ಮ ಮೇಲೂ ಸ್ಯಾಂಕ್ಷನ್ ಆಗ್ತೀವಿ ಅಂತೇಳಿ. ಭಾರತ ಕೇರೇ ಮಾಡಲಿಲ್ಲ. ಇರಾನ್ ಜೊತೆ ಆಯಿಲ್ನ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡ್ತು. ನಾವು ಕೇರೇ ಮಾಡಿಲ್ಲ ರೀ ಅಮೇರಿಕಾನ. ಮೊನ್ನೆ ಬಡ್ಕೊತಾ ಇದ್ದಾರೆ. ಭಾರತ ಕೇರೇ ಮಾಡಿಲ್ಲ ಅವ್ರನ್ನ. ಇವತ್ತು ಅವರೇನೇ ಮಾನ ಮರ್ಯಾದೆ ಹೆಂಗೆ ಉಳಿಸ್ಕೋಬೇಕು ಅಂತೇಳಿ ಪರದಾಡ್ತಾ ಇದ್ದಾರೆ ಟ್ರಂಪ್ ಮಾತುಕಂತ ಜಗತ್ತಲ್ಲಿ ಬೆಲೆನೇ ಇಲ್ಲ ರೀ. ಟ್ರಂಪ್ ಹೇಳಿದ್ರು ಜನವರಿ 20ಕ್ಕೆ ಅವರು ಅಧಿಕಾರ ಸ್ವೀಕಾರ ಮಾಡೋ ಟೈಮಲ್ಲಿ ಏನು ಹೇಳಿದ್ರು, ನಾನು ಅಧಿಕಾರ ವಹಿಸಿದ 24 ಗಂಟೆ ಒಳಗಡೆಗೆ ರಷ್ಯಾ ಮತ್ತು ಯುಕ್ರೇನ್ ವಾರ್ನ ತಡೆದು ಬಿಡ್ತೀನಿ ಅಂತೇಳಿ. ತಡೆಯೋಕ್ಕಾಯ್ತಾ? ಇವತ್ತವರೆಗೂ ತಡೆಯೋಕ್ಕಾಗಿಲ್ಲ. ಅದಾದಮೇಲೆ ಹೇಳಿದ್ರು 24 ಗಂಟೆಯಿಂದ 48 ಗಂಟೆ ಒಳಗಡೆಗೆ ಹಮಾಸ್ ಮತ್ತು ಇಸ್ರೇಲ್ ವಾರ್ನ ತಡಿತೀನಿ ಅಂತೇಳಿ. ಇವತ್ತವರೆಗೂ ತಡೆಯೋಕ್ಕಾಗಲಿಲ್ಲ. ನಾನು ಬರ್ತಿದ್ದಂಗೆ ಹಮಾಸ್ ಉಗ್ರರ ಕೈಲಿರ್ತಕ್ಕಂಥ ಎಲ್ಲ ಒತ್ತೆಯಾಳುಗಳನ್ನ ಬಿಡಿಸ್ಬಿಡ್ತೀನಿ ಅಂತ ಹೇಳಿದ್ರು. ಬಿಡ್ಸೋಕ್ಕಾಯ್ತಾ? ಇಲ್ಲಿವರೆಗೂ ಒಬ್ಬರನ್ನೂ ಬಿಡ್ಸೋಕ್ಕಾಗಿಲ್ಲ ರೀ ಟ್ರಂಪ್ ಕೈಲಿ. ಅದಾದಮೇಲೆ ಏನು ರೆಡ್ ಸಿ ಏರಿಯಾದಲ್ಲಿ ಹೌತಿಗಳನ್ನ ಪೂರ್ತಿ ಆಕ್ರಮಣ ಮಾಡಿ ಅವ್ರನ್ನ ನಾಶ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಹೌತಿಯವರು ಕೇರೇ ಮಾಡ್ತಿಲ್ಲ ಅವ್ರನ್ನ. ಒಂಥರ ಹೇಳಬಾರ್ದು ಯಾವ ರೀತಿ ಕ್ಯಾರೆಕ್ಟರು ಅಂತೇಳಿ. ಬಿಡಿ, ನಗೆಪಾಟ್ಲಾಗ್ತಿರೋದು ಅವರು. ಇವತ್ತು ಭಾರತ ಇಡೀ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಬಿಕಾಸ್ ಆಫ್
ದ ಲೀಡರ್ಶಿಪ್ ಲೈಕ್ ಮೋದಿ. ನಮ್ಮ ಸೈನ್ಯಕ್ಕೂ ಕೂಡ ದೊಡ್ಡ ಮಟ್ಟದ ಕ್ರೆಡಿಟ್ ಕೊಡಬೇಕು, ಅದೇ ರೀತಿ ನಮ್ಮ ಸರ್ಕಾರಕ್ಕೂ ಕ್ರೆಡಿಟ್ ಕೊಡಬೇಕು. ಸೈನ್ಯ ಗೆದ್ದು ಸರ್ಕಾರ ಯಾವತ್ತೂ ಸೋಲಿಲ್ಲ. ಈ ಬಾರಿ ಪ್ರತಿ ಸರಿಯಾಗಿರೋದು 48ರಲ್ಲಿ ಸೈನ್ಯ ಗೆಲ್ತು, ಸರ್ಕಾರ ಸೋಲ್ತು. 1971ರಲ್ಲಿ ಸೈನ್ಯ ಗೆಲ್ತು, ಸರ್ಕಾರ ಸೋಲ್ತು. ಆದರೆ ಈ ಬಾರಿ ಸೈನ್ಯವೂ ಗೆಲ್ತು, ಸರ್ಕಾರವೂ ಗೆಲ್ತು. ನಮಸ್ಕಾರ.